ಇಂಥ ಒಬ್ಬ ದಕ್ಷ ಮಂತ್ರಿಗೆ, ಇಷ್ಟು ಚೈತನ್ಯಶಾಲಿ ಮಂತ್ರಿಗೆ ಕನ್ನಡ ಕಲ್ಚರು ಯೂತ್ ಸರ್ವಿಸಸ್ಸು ಕೊಟ್ಟಿದ್ದೀರಲ್ಲ, ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ನೀವು ಅವ್ರಿಗೆ ಬಹಳ ಮುಖ್ಯವಾದಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಬಹಳ ಉಪಕಾರ ಮಾಡಿದಂಥ ಚೀಫ್ ಈಗ ನೀವು ಆ್ಯಕ್ಚುಲಿ ಸ್ಟೇಟಿಗೆ ಸರ್ವಿಸಸ್ ಇಲ್ಲದೆ ಹೋಯ್ತು, ಅವ್ರ ಚೈತನ್ಯನನ್ನು ಉಪಯೋಗಿಸ್ಕೊಳ್ಳಿಲ್ಲ, ಅಂಡರ್ ಯುಟಿಲೈಸೇಷನ್ ಆಗಿಬಿಡ್ತು. ಅದರಿಂದ ದಯಮಾಡಿ ಅನ್ಯಾಯವನ್ನು ಸರಿ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮುಖೇನ ನಾನು ನಿವೇದನೆ ಮಾಡಿಕೊಳ್ತಾ ಇದ್ದೀನಿ. ನೀವು ಹೊಗಳಿದ್ದೀರಿ ಕೋಲಾರದಲ್ಲಿ, ನನ್ನನ್ನು ಸಾರ್ವಜನಿಕವಾಗಿ ಹೊಗಳಿದ್ದೀರಿ. ಈಗ ನೀವು ಅದು ಕಡಿಮೆ ಅಂತ ಹೇಳಿದ್ರೆ ತಪ್ಪು ಮೆಸೇಜ್ ಕೊಡ್ತೀರಿ. ನೀವು ಕೆಲಸ ಮಾಡೋದಕ್ಕೆ ಹೆಚ್ಚು ಅನುದಾನ ಕೊಡಿ ಅಂತ ಕೇಳ್ಬೋದು, ಕೆಲಸ ಮಾಡೋದಕ್ಕೆ ಹೆಮ್ಮೆ ಇದೆ. ನಿನ್ನ ಚೈತನ್ಯ ಎಷ್ಟು ಅಗಾಧವಾಗಿದೆ, ಅದರ ಲಾಭ ಈ ರಾಜ್ಯಕ್ಕೆ ಸಿಗಬೇಕು, ಸಿಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ನಮ್ಗೆ ಅನ್ಯಾಯ ಮಾಡಿಬಿಟ್ರು. ನಿನ್ನ ಚೈತನ್ಯದ ಪೂರ್ಣ ಸಾಮರ್ಥ್ಯದ ಫಲ ರಾಜ್ಯಕ್ಕೆ ಸಿಗಬೇಕು. ಮುಖ್ಯಮಂತ್ರಿಗಳು ನಮಗೆ ಮಾಡಿರೋ ಅನ್ಯಾಯವನ್ನು ಸರಿ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನಷ್ಟು ಖಾತೆ ಕೊಡಿ, ಗೌರವ ಅಲ್ವಾ? ಇನ್ನಷ್ಟು ಖಾತೆ ಸೇರಿಸಿ, 2-3 ಖಾತೆ ಕೊಡಿ ಅಂತ. ಆಯ್ತು, ಹೇಗಾರು ಮಾಡಿ ಫೈನಾನ್ಸ್ ಕೊಟ್ಬಿಡಿ ಅವನಿಗೆ.